ಸ್ನೇಹಿತರೆ, ನಿಮಗೆ ಯಾವತ್ತಾದರೂ ಅನಿಸಿರಬಹುದು, ನೀವು ಮೊದಲ ಬಾರಿ ಹೋಗುತ್ತಿರುವ ಜಾಗ ನಿಮಗೆ ಮೊದಲೇ ಪರಿಚಯ ಇರುವ ಹಾಗೆ, ಅಥವಾ ನೀವು ಹಿಂದೆಂದೂ ನೋಡಿರದ ವ್ಯಕ್ತಿ ನಿಮಗೆ ತುಂಬಾ ಆಪ್ತ ಅನ್ನಿಸಿರಬಹುದು. ಇದನ್ನು ವಿಜ್ಞಾನ ದೇಜಾವು ಎಂದು ಕರೆಯುತ್ತದೆ. ಹಾಗಾದರೆ ಇದು ಕೇವಲ ಮೆದುಳಿನ ಭ್ರಮೆಯೋ ಅಥವಾ ನಿಮ್ಮ ಹಿಂದಿನ ಜನ್ಮದ ಯಾವುದೋ ಒಂದು ತುಣುಕೋ? ಇಂದಿನ ವಿಡಿಯೋದಲ್ಲಿ ನಾವು ಜನ್ಮ ಮತ್ತು ಪುನರ್ಜನ್ಮದ ಹಿಂದಿರೋ ಆ ಭಯಾನಕ ರಹಸ್ಯವನ್ನ ತಿಳಿದುಕೊಳ್ಳೋಣ. ಇತ್ತೀಚೆಗೆ ವಿಜ್ಞಾನಿಗಳು ಒಂದು ಪ್ರಯೋಗವನ್ನು ಮಾಡಿದರು. ಇಲಿಗಳಿಗೆ ಒಂದು ನಿರ್ದಿಷ್ಟ ಹೂವಿನ ವಾಸನೆ ಬಂದಾಗ ಅವುಗಳಿಗೆ ಎಲೆಕ್ಟ್ರಿಕ್ ಶಾಕ್ ಕೊಡಲಾಯಿತು. ಆಶ್ಚರ್ಯ ಎನ್ನುವ ಹಾಗೆ ಆ ಇಲಿಗಳ ಮುಂದಿನ ಪೀಳಿಗೆಯ ಇಲಿಗಳು ಆ ಹೂವಿನ ವಾಸನೆ ಬಂದ ಕೂಡಲೇ ಹೆದರಲು ಶುರು ಮಾಡಿದವು. ಅವುಗಳಿಗೆ ಶಾಕ್ ಕೊಟ್ಟಿರಲಿಲ್ಲ, ಆದರೂ ಅವು ಹೆದರಿದವು. ಇದನ್ನು ವಿಜ್ಞಾನ ಜೆನೆಟಿಕ್ ಮೆಮೊರಿ ಎಂದು ಕರೆಯುತ್ತದೆ. ಅಂದರೆ ನಮ್ಮ ಪೂರ್ವಜರು ಅನುಭವಿಸಿದ ಭಯ, ಜ್ಞಾನ ಮತ್ತು ನೆನಪುಗಳು ನಮ್ಮ ಡಿಎನ್ಎ ಮೂಲಕ ನಮಗೂ ವರ್ಗಾವಣೆಯಾಗುತ್ತವೆ. ಹಾಗಾದರೆ ನಮ್ಮ ಒಳಗೆ ಇರುವುದು ಕೇವಲ ನಮ್ಮ ನೆನಪುಗಳ ಅಥವಾ ನಮ್ಮ ಹಿಂದಿನ ಜನ್ಮದ ಇತಿಹಾಸವಾ? ನಮ್ಮ ಸನಾತನ ಧರ್ಮದಲ್ಲಿ ಇದನ್ನೇ ಸಂಸ್ಕಾರ ಎಂದು ಕರೆಯಲಾಗುತ್ತದೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ. ಅಂದರೆ ಮನುಷ್ಯ ಹೇಗೆ ಹಳೆಯ ಬಟ್ಟೆ ಕಳಚಿ ಹೊಸ ಬಟ್ಟೆ ಧರಿಸುತ್ತಾನೋ ಹಾಗೆಯೇ ಆತ್ಮವು ಹಳೆಯ ದೇಹ ಬಿಟ್ಟು ಹೊಸ ದೇಹವನ್ನು ಸೇರುತ್ತದೆ. ಆದರೆ ದೇಹ ಬದಲಾದರೂ ಆ ಆತ್ಮದ ಜೊತೆ ಕರ್ಮದ ನೆನಪುಗಳು ಹಾಗೆಯೇ ಇರುತ್ತವೆ. ಅದಕ್ಕೆ ಕೆಲವು ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಅದ್ಭುತವಾಗಿ ಸಂಗೀತವನ್ನು ನುಡಿಸುತ್ತಾರೆ ಅಥವಾ ಗಣಿತದ ಲೆಕ್ಕಗಳನ್ನು ಸುಲಭವಾಗಿ ಬಿಡಿಸುತ್ತಾರೆ. ಇದನ್ನು ಪ್ರೊಡಿಜಿ ಎಂದು ಕರೆಯಲಾಗುತ್ತದೆ. ಆದರೆ ಪುರಾಣಗಳ ಪ್ರಕಾರ ಇದು ಅವರ ಹಿಂದಿನ ಜನ್ಮದ ಸಾಧನೆ. ಡಾಕ್ಟರ್ ಇಯಾನ್ ಸ್ಟೀವನ್ಸನ್ ಅನ್ನೋ ವಿಜ್ಞಾನಿ ಸುಮಾರು 2500ಕ್ಕೂ ಹೆಚ್ಚು ಮಕ್ಕಳ ಬಗ್ಗೆ ಸಂಶೋಧನೆ ನಡೆಸಿದ್ದಾರೆ. ಈ ಮಕ್ಕಳು ತಮ್ಮ ಹಿಂದಿನ ಜನ್ಮದ ಹೆಸರು, ಊರು ಮತ್ತು ತಾವು ಹೇಗೆ ತೀರಿಕೊಂಡೆವು ಎನ್ನುವುದನ್ನು ನಿಖರವಾಗಿ ಹೇಳಿದರು. ವಿಶೇಷ ಎಂದರೆ ಹಿಂದಿನ ಜನ್ಮದಲ್ಲಿ ಅವರಿಗೆ ಎಲ್ಲಿ ಗಾಯವಾಗಿತ್ತೋ ಈ ಜನ್ಮದಲ್ಲಿ ಅದೇ ಜಾಗದಲ್ಲಿ ಅವರಿಗೆ ಮಚ್ಚೆ ಇತ್ತು. ಇದು ಕಾಕತಾಳೀಯವಾಗಿ ಇರಲು ಸಾಧ್ಯವೇ ಇಲ್ಲ ಎಂದು ಬಹಳಷ್ಟು ಜನರ ವಾದ. ವಿಜ್ಞಾನವು ಈ ನೆನಪುಗಳನ್ನು ಡಿಎನ್ಎ ಮೆಮೊರಿ ಎಂದು ಕರೆದರೆ, ಪುರಾಣಗಳು ಇದನ್ನು ಆತ್ಮದ ಪ್ರಯಾಣ ಎಂದು ಕರೆಯುತ್ತವೆ. ಹೆಸರು ಯಾವುದಾದರೂ ಅಸಲಿ ವಿಷಯ ಒಂದೇ. ನಾವು ಕೇವಲ ಈ ಒಂದು ಜನ್ಮಕ್ಕೆ ಸೀಮಿತವಾದವರಲ್ಲ. ಸತ್ಯ ಏನೇ ಇರಲಿ, ಈ ಬ್ರಹ್ಮಾಂಡವು ನಾವು ಊಹಿಸಿರುವುದಕ್ಕಿಂತ ತುಂಬಾ ನಿಗೂಢವಾಗಿದೆ. ನಿಮ್ಮ ಜೀವನದಲ್ಲೂ ಇಂತಹ ದೇಜಾವು ಅನುಭವ ಆಗಿದ್ದರೆ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯುಗಾಂಶ. ಯುಗಗಳ ಇತಿಹಾಸ, ವಿಜ್ಞಾನದ ರಹಸ್ಯ, ಇನ್ಯಾರೂ ಹೇಳದ ಸತ್ಯದ ಏಕೈಕ ಅಂಶ.